ಚಳಿ ಬರುವ ಮೊದಲು ಆ ಹಳ್ಳಿಯಲ್ಲಿ ಎಲ್ಲವೂ ಶಾಂತವಾಗಿರುವಂತೆ ಕಾಣುತ್ತಿತ್ತು. ಆದರೆ ಆ ಶಾಂತಿಯ ಒಳಗೆ ಅನೇಕ ರೈತರ ಮನಸ್ಸಿನಲ್ಲಿ ಭಯ ಅಡಗಿಕೊಂಡಿತ್ತು. ಆ ಹಳ್ಳಿಯಲ್ಲಿ ಕೈಲಾಶಿ ಲೋಧ ಎಂಬ ರೈತ ವಾಸವಾಗಿದ್ದ. ಅವನಿಗೆ ದೊಡ್ಡ ಜಮೀನು ಇರಲಿಲ್ಲ. ಆದರೆ ಅವನ ಬದುಕು ಸಂಪೂರ್ಣವಾಗಿ ಹೊಲದ ಮೇಲೆ ಅವಲಂಬಿತವಾಗಿತ್ತು. ಆ ದಿನ ಕೈಲಾಶಿ ಬೆಳಗಿನ ಜಾವವೇ ಎದ್ದ. ಕೋಳಿ ಕೂಗುವ ಮೊದಲೇ ಅವನ ಕಣ್ಣು ತೆರೆಯಿತು. ಮನೆಯಲ್ಲಿ ಮೌನ ಇತ್ತು. ಮಣ್ಣಿನ ಮನೆಯೊಳಗೆ ಚಳಿ ತುಂಬಿಕೊಂಡಿತ್ತು. ಅವನು ಮಂಚದಿಂದ ಎದ್ದು ಹೊರಗೆ ಬಂದಾಗ ಆಕಾಶ ಮಂಜಿನಿಂದ ಮುಚ್ಚಿಕೊಂಡಿತ್ತು. ಹೊಲಗಳು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಎಲ್ಲವೂ ಬಿಳಿ ಬಣ್ಣದ ಹೂವಿನ ಹಾಸಿಗೆಯಂತೆ ಕಾಣುತ್ತಿತ್ತು. ಕೈಲಾಶಿ ತನ್ನ ಅಂಗಣದಲ್ಲಿ ನಿಂತು ಒಳಗಳ ಕಡೆ ನೋಡಿದ. ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ ಸುತ್ತುತ್ತಿತ್ತು. ಈ ಬಾರಿ ಬೆಳೆ ಸರಿಯಾಗಿ ಬಂದರೆ ಮಾತ್ರ ಸಾಲ ತೀರಿಸಬಹುದು. ಅವನ ಮೇಲೆ ಹಲವಾರು ಸಾಲಗಳಿದ್ದವು. ಬೀಜಕ್ಕಾಗಿ ಸಾಲ, ಗೊಬ್ಬರಕ್ಕಾಗಿ ಸಾಲ, ಔಷಧಕ್ಕಾಗಿ ಸಾಲ. ಸಾಲ ಅಂದರೆ ಕೇವಲ ಹಣವಲ್ಲ, ಅದು ನಿದ್ರೆಯನ್ನು ಕಸಿದುಕೊಳ್ಳುತ್ತದೆ, ಮನಸ್ಸಿಗೆ ಶಾಂತಿ ಕೊಡದು, ಪ್ರತಿದಿನ ಭಯವನ್ನ ಹೆಚ್ಚಿಸುತ್ತೆ. ಅವನು ಮಣ್ಣನ್ನು ಕೈಯಲ್ಲಿ ಎತ್ತಿಕೊಂಡು ಒತ್ತಿದ. ಮಣ್ಣಿನಲ್ಲಿ ತೇವ ಇತ್ತು. ವಾಸನೆ ಒಳ್ಳೆಯದಾಗಿತ್ತು. ಸಾಮಾನ್ಯವಾಗಿ ಈ ವಾಸನೆ ಅವನಿಗೆ ಭರವಸೆ ಕೊಡುತ್ತಿತ್ತು. ಆದರೆ ಈ ಬಾರಿ ಆ ಭರವಸೆ ಕೂಡ ಅವನ ಮನಸ್ಸಿಗೆ ತಲುಪಲಿಲ್ಲ. ಅಷ್ಟರಲ್ಲಿ ಮನೆಯೊಳಗಿಂದ ಚೂಳೆಯ ಶಬ್ದ ಕೇಳಿಬಂತು. ಅವನ ಹೆಂಡತಿ ರೇವತಿ ಎದ್ದಿದ್ದಳು. ಅವಳು ಮೌನವಾಗಿಯೇ ಚೂಳೆಗೆ ಬೆಂಕಿ ಹಚ್ಚುತ್ತಿದ್ದಳು. ಅವಳ ಮುಖದಲ್ಲೂ ಚಿಂತೆಯ ಛಾಯೆ ಸ್ಪಷ್ಟವಾಗಿತ್ತು. ಇಬ್ಬರು ಮಾತನಾಡಲಿಲ್ಲ. ಮಾತುಗಳಿಲ್ಲದೆ ಕೂಡ ಅವರಿಬ್ಬರಿಗೂ ಪರಿಸ್ಥಿತಿ ಅರ್ಥವಾಗಿತ್ತು. ಮನೆಯೊಳಗೆ ಅವರ ಮಗ ಗುಡ್ಡು ಇನ್ನೂ ನಿದ್ರಿಸುತ್ತಿದ್ದ. ಅವನ ಮುಖದಲ್ಲಿ ಯಾವುದೋ ಚಿಂತೆ ಇರಲಿಲ್ಲ. ಅದನ್ನು ನೋಡಿದ ಕೈಲಾಶಿಗೆ ಒಂದು ಕ್ಷಣ ನೋವು ಆಯಿತು. ಇವನ ಭವಿಷ್ಯ ಹೇಗಿರಬೇಕು ಎಂಬ ಪ್ರಶ್ನೆ ಅವನ ಮನಸ್ಸಲ್ಲಿ ಮೂಡಿತು. ಇಂದಿನ ವರ್ಷದ ಬೆಳೆ ಅವನಿಗೆ ನೆನಪಾಯಿತು. ಮಳೆ ಸಮಯಕ್ಕೆ ಬಂದಿರಲಿಲ್ಲ. ಗೋಧಿ ಚೆನ್ನಾಗಿ ಬೆಳೆದಿರಲಿಲ್ಲ. ಆದ್ದರಿಂದ ಸಾಲ ಇನ್ನಷ್ಟು ಹೆಚ್ಚಾಗಿತ್ತು. ಆಗಲೂ ಅವನು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದಿನ ವರ್ಷದ ನಿರೀಕ್ಷೆಯಲ್ಲಿ ಬದುಕಿದ್ದ. ಈ ಬಾರಿ ಕೂಡ ಅವನು ಒಳಗಳ ಕಡೆ ಹೆಜ್ಜೆ ಹಾಕಿದ. ಹುಲ್ಲಿನ ಮೇಲಿದ್ದ ತೇವ ಅವನ ಕಾಲಿಗೆ ಅಂಟಿಕೊಂಡಿತು. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವನ ಹೊಣೆಗಾರಿಕೆ ಹೆಚ್ಚಾಗಿ ಅನಿಸಿತು. ಅವನು ಹೊಲದ ಮಧ್ಯೆ ನಿಂತು ಆಕಾಶದ ಕಡೆಗೆ ನೋಡಿದ. ಈ ಬಾರಿ ಮಳೆ ಕೈಕೊಡಬಾರದು, ಬೆಳೆ ಹಾಳಾಗಬಾರದು ಎಂದು ಅವನು ಮನಸ್ಸಿನಲ್ಲಿ ದೇವರನ್ನ ಬೇಡಿಕೊಂಡ. ಆ ಕ್ಷಣದಲ್ಲಿ ಅವನಿಗೆ ಒಂದು ಸತ್ಯ ಅರ್ಥವಾಯಿತು. ಚಳಿಗಿಂತ ಹೆಚ್ಚು ತನ್ನಗಾಗಿರುವುದೇ ಅವನ ಜೀವನದ ಅನಿಶ್ಚಿತತೆ. ಒಳಗಳು ಅವನ ಬದುಕನ್ನ ಉಳಿಸಬಹುದು ಅಥವಾ ಅವನನ್ನ ಇನ್ನಷ್ಟು ಸಾಲದಲ್ಲಿ ಮುಳುಗಿಸಬಹುದು. ಮಂಜು ಇನ್ನಷ್ಟು ದಟ್ಟವಾಗುತ್ತಿತ್ತು. ಸೂರ್ಯನ ಬೆಳಕು ಇನ್ನೂ ಕಾಣಿಸಿಕೊಂಡಿರಲಿಲ್ಲ. ಆದರೆ ಕೈಲಾಶಿ ತನ್ನ ಕೆಲಸವನ್ನ ಆರಂಭಿಸಿದ. ಯಾಕೆಂದರೆ ಅವನಿಗೆ ಗೊತ್ತಿತ್ತು, ರೈತನಿಗೆ ನಿರೀಕ್ಷೆ ಕಳೆದುಕೊಂಡ ದಿನವೇ ಅವನ ಸೋಲು. ಅದೇ ನಿರೀಕ್ಷೆಯೇ ಅವನನ್ನ ಮುಂದಿನ ದಿನಕ್ಕೂ ಬದುಕಲು ತಳ್ಳುತ್ತಿತ್ತು. ಸೂರ್ಯ ಮಂಜನ್ನು ಪೂರ್ಣವಾಗಿ ಚೀರಲಾಗದೆ ಇದ್ದಾಗ ಕೈಲಾಶಿ ಹಳ್ಳಿಯ ಆ ಬೀದಿಗೆ ಬಂದ. ಅಲ್ಲಿ ಮಣ್ಣು ಕಲ್ಲಾಗುವ ಜಾಗ. ಅಲ್ಲಿಂದ ಹಳ್ಳಿಯ ಲೆಕ್ಕಾಚಾರ ಶುರುವಾಗುತ್ತೆ. ಗಜಾದಾರ ಸೇಟರ ಅಂಗಡಿ, ಹಳೆಯ ಮರದ ಕೌಂಟರ್, ಅದರ ಬಿರುಕುಗಳಲ್ಲಿ ವರ್ಷಗಳ ಬೆರಳಚ್ಚು. ಒಳಗೆ ಸಾಸಿವೆ ಎಣ್ಣೆಯ ದೀಪ. ಅದರ ಜ್ವಾಲೆ ಕೆಲವೊಮ್ಮೆ ನೇರ, ಕೆಲವೊಮ್ಮೆ ಕಂಪಿಸುತ್ತಿತ್ತು, ಸಾಲ ಕೇಳುವ ಮನಸ್ಸಿನಂತೆ. ಕೈಲಾಶಿ ಅಂಗಡಿಯ ಮುಂದೆ ನಿಂತ. ಇಲ್ಲಿಯೇ ರೈತ ಸಾಲಗಾರನಾಗುತ್ತಾನೆ. ಒಳಗೆ ಬೀಜದ ಚೀಲಗಳು ಗೋಡೆಯಂತೆ ನಿಂತಿದ್ದವು. ಗೊಬ್ಬರದ ವಾಸನೆ, ಔಷಧಿ ಬಾಟಲಿಯ ಘಮ. ಅವನ ಅಗತ್ಯ ಮತ್ತು ಅವನ ಬಲಹೀನತೆ ಎರಡು ಒಂದೇ ವೇಳೆ ನೆನಪಾದವು. ಗಜಾದಾರ ಸೇಠ ರಿಜಿಸ್ಟರ್ನಲ್ಲಿ ತಲೆಬಾಗಿದ್ದ. ನೋಡದೇ ಕೇಳಿದ, ಬಂದೆಯ ಕೈಲಾಶಿ? ಇದು ಪ್ರಶ್ನೆಯಲ್ಲ, ನೆನಪು. ಬೀಜ, ಗೊಬ್ಬರ, ಔಷಧ. ಕೈಲಾಶಿಯ ದೃಷ್ಟಿ ನೆಲದಲ್ಲೇ. ಕೇಳುವಾಗ ಕಣ್ಣು ಮೇಲಕ್ಕೆ ಇರಬಾರದು. ಸೇಠ ಪುಟ ತಿರುಗಿಸಿದ. ಇಂದಿನ ಸಾಲ
ಇನ್ನೂ ಒಣಗಿಲ್ಲ. ಹೆಸರು ಅಲ್ಲಿ ಕಾಗದದ ಮೇಲೆ, ಆದರೆ ತೂಕ ಎದೆಯ ಮೇಲೆ. ಈ ಬಾರಿ ಬೆಳೆ ಒಳ್ಳೆಯದಾಗುತ್ತದೆ, ಕೈಲಾಶಿ ಹೇಳಿದ. ಅದು ವಾಗ್ದಾನವಲ್ಲ, ಆಸೆ. ಸೇಠ ನಗಾಡಿದ. ಆಸೆಯಿಂದ ಅಂಗಡಿ ನಡೆಯದು, ಬಡ್ಡಿ ಹಾಗೇ ಇರುತ್ತೆ. ತಡವಾದರೆ ಮಾತು ಪೂರ್ಣಗೊಳ್ಳಲಿಲ್ಲ. ಹಳ್ಳಿಯಲ್ಲಿ ಆ ವಾಕ್ಯ ಪೂರ್ಣಗೊಳ್ಳುವುದಿಲ್ಲ. ಕೈಲಾಶಿ ತಲೆಬಾಗಿದ. ಬರೆಯಿರಿ. ಕಾಲಂ ಚಲಿಸಿತು. ಪ್ರತಿ ಅಕ್ಷರದೊಂದಿಗೆ ಅವನೊಳಗೆ ಏನೋ ಕುಸಿಯಿತು. ಆದರೆ ಮುಖ ಬದಲಾಯಿಸಲಿಲ್ಲ. ರೇವತಿಯ ಮುಖ, ಗುಡ್ಡುವಿನ ನಿದ್ರೆಯ ಕಣ್ಣುಗಳು ಮನಸ್ಸಿನಲ್ಲಿ ಬಂದವು. ಮನೆಗೆ ಹಿಂತಿರುಗಿದಾಗ ಧೂಪ ಅಂಗಳದ ಮೇಲೆ ತೆಳುವಾಗಿ ಹಾಸಿಕೊಂಡಿತ್ತು. ಹೋರಿಗಳು ಕೆಳಗಿಳಿದವು. ರೇವತಿ ಏನೂ ಕೇಳಲಿಲ್ಲ. ಕಣ್ಣುಗಳಲ್ಲಿ ಮಾತನಾಡಿದಳು. ಚೂಳೆಯ ಬಳಿ ಬೆಂಕಿ ಮತ್ತೆ ಸಣ್ಣದಾಗಿ ಉರಿಯಿತು. ಇವತ್ತು 2 ರೋಟಿಗಳು ಮಾತ್ರ. 3 ಜನರು ಮೌನದಲ್ಲಿಯೇ ತಿಂದರು. ರೇವತಿ ಕೇಳಿದಳು, ಸೇಠ್ ಏನಾದ್ರೂ ಹೇಳಿದ್ರಾ? ಸಮಯ, ಬಡ್ಡಿ, ಲೆಕ್ಕ ಅಷ್ಟೇ. ಸಂಜೆ ಇಳಿಯಿತು. ಗುಡ್ಡು ನಿದ್ದೆಗೆ ಜಾರಿದ. ಕೈಲಾಶಿ ಅಂಗಳದಲ್ಲಿ ಕುಳಿತು ಮಣ್ಣನ್ನು ಮಾಸಿದ. ಸಮಯವನ್ನೇ ಪರೀಕ್ಷಿಸುವಂತೆ. ದೀಪದ ಜ್ವಾಲೆ ಕಂಪಿಸಿ ಸ್ಥಿರವಾಯಿತು. ನಾಳೆ ಬಿತ್ತನೆ. ಆ ನಾಳೆಯಲ್ಲಿ ಸಾಲದ ಬೆಲೆ, ಆಸೆ, ಭಯದ ನೆರಳು ಎಲ್ಲವೂ ಒಟ್ಟಾಗಿ ಇತ್ತು. ಮರುದಿನ ಬೆಳಿಗ್ಗೆ ಮಂಜು ಮಣ್ಣಿಗೆ ಇಳಿಯಿತು. ಭೂಮಿಯ ಎದೆಯು ತೆರೆಯಿತು. ಒದ್ದೆ ಮಣ್ಣಿನ ವಾಸನೆ. ಬೀಜ ಕೈಯಲ್ಲಿ. ಒಂದು ಬೀಜವನ್ನ ನೆಲದಲ್ಲಿ ಸೇರಿತು. ರೇವತಿ ದೀಪ ಬಿಟ್ಟಳು. ಈ ಒಳ ನಿನ್ನ ಭರವಸೆಯಲ್ಲ, ನನ್ನದು ಕೂಡ ಹೌದು. ಕೈಲಾಶಿ ಮನ್ನಿಗೆ ಹೇಳಿದ. ಈಗ ನಿನ್ನದು. ದೂರದ ಗಂಟೆ. ಅವನು ಕಣ್ಣು ಮುಚ್ಚಿದ. ಸಾಲ, ರಿಜಿಸ್ಟರ್ ಎಲ್ಲ ಹಿನ್ನಡೆಯಾಯಿತು. ಮುಂದೆ ಕೇವಲ ಹೊಡೆತ ಮತ್ತು ಶ್ರಮ. ಉಸಿರು ಇರುವವರೆಗೆ ಈ ಭೂಮಿಯಲ್ಲಿಯೇ ಪ್ರಯತ್ನ. ದಿನಗಳು ಉರುಳಿದವು. ಒಂದು ಬೆಳಿಗ್ಗೆ ಮಣ್ಣು ಉತ್ತರವನ್ನ ಕೊಟ್ಟಿತು. ಹಸಿರು ಮೊಗ್ಗು, ಚಿಕ್ಕದು, ದುರ್ಬಲ, ಆದರೆ ಹಠದ. ಕೈಲಾಶಿ ನೆಲಕ್ಕೆ ಕುಳಿತು ಸ್ಪರ್ಶಿಸಿದ. ಜೀವ ಇದೆ. ರತನ್ಲಾಲ್ ಎಂಬ ರೈತ ಬಂದು ನೋಡಿದ. ಔಷಧ ಹಾಕು, ಇಲ್ಲದಿದ್ದರೆ ಉಳಿಯದು. ಮತ್ತೊಂದು ಖರ್ಚು. ರಾತ್ರಿ ಮತ್ತೆ ನಿರ್ಧಾರ. ಬಾಟಲಿಯೊಳಗೆ ಕೇವಲ ದ್ರವವಲ್ಲ, ತೀರ್ಮಾನ. ಬೆಳಿಗ್ಗೆ ಸ್ಪ್ರೇ. ಹಣಿ ಬೀಳುತ್ತಾ ಹೋದಂತೆ ಭಯ ಸ್ವಲ್ಪ ಸ್ವಲ್ಪ ಇಳಿಯಿತು. ಬಾಟಲಿ ಖಾಲಿ. ಚಿಂತೆ ತುಂಬಿತು. ಚಳಿ ಹೆಚ್ಚಾದಂತೆ ರಾತ್ರಿ ಮನಸ್ಸು ಮಾತನಾಡತೊಡಗಿತು. ರಿಜಿಸ್ಟರ್, ಸಾಲದ 2 ಸಾಲುಗಳು. ರೇವತಿ ಕೈ ಹಿಡಿದು ಹೇಳಿದಳು, ನಾವು ಜೊತೆಗಿದ್ದೇವೆ. ಆ ಮಾತು ಚಳಿಗಿಂತ ಬೆಚ್ಚಗಿತ್ತು. ಮರುದಿನ ಗಾಳಿ ತಿರುಗಿತು. ಮೋಡಗಳು ಬಂದವು. ಒಳೆ ಬಿದ್ದಿತು. ಒಳಕ್ಕೆ ಹೊಡೆತ. ಗುಡ್ಡು ಅತ್ತ. ರೇವತಿ ದೀಪ ಹಿಡಿದು ನಿಂತಳು. ಸ್ವಲ್ಪ ಹೊತ್ತಿಗೆ ಹೊಡೆತ ನಿಂತಿತು. ಎಲ್ಲವೂ ನಾಶವಾಗಿರಲಿಲ್ಲ. ಕೆಲವು ಬೇರೂರಿ ನಿಂತಿದ್ದವು. ಬೆಳಿಗ್ಗೆ ಕೈಲಾಶಿ ಹೊಲ ನೋಡಿದ. ಇನ್ನೂ ಉಸಿರು ಇದೆ ಎಂದ. ಮತ್ತೆ ಸೇಠನ ಅಂಗಡಿಗೆ ಹೋಗಬೇಕಾಯ್ತು. 2ನೇ ಸಾಲ, ಬಡ್ಡಿ, ಸಮಯ. ಅವನು ಒಪ್ಪಿಕೊಂಡ. ಮನೆಗೆ ಬಂದಾಗ ರೇವತಿ ಹೇಳಿದಳು, ನಾವು ನಿಭಾಯಿಸುತ್ತೇವೆ. ಗುಡ್ಡು ಹೇಳಿದ, ಅಪ್ಪ, ಹೊಲ ಹಸಿರು ಇದೆ. ಹೌದು, ಉಸಿರು ಇತ್ತು. ಕೈಲಾಸಿ ಸಂಜೆ ಮಂದಿರದ ಮುಂದೆ ನಿಂತು ಯೋಚಿಸಿದ. ನಾನು ಒಬ್ಬನೇ ಅಲ್ಲ. ಹಳ್ಳಿಯಲ್ಲಿ ಹಲವರು ಸಾಲದಲ್ಲಿ ಇದ್ದಾರೆ. ಹೊಲದ ನೋವು ಒಬ್ಬರದ್ದಲ್ಲ, ಹಳ್ಳಿಯದ್ದೇ. ಯಾವ ದೊಡ್ಡ ತೀರ್ಮಾನವಿಲ್ಲ, ಆದರೆ ಒಟ್ಟಿಗೆ ನಿಲ್ಲುವ ನೆನಪೂ ಇತ್ತು. ಅದೇ ಸಾಕಾಯಿತು. ಕೊಯ್ಲಿನ ದಿನ ಬಂತು. ಸಂಪೂರ್ಣವಲ್ಲ, ಆದರೆ ಸಾಕಾಗುವಷ್ಟು. ಬಳ್ಳಿಗಳು ಕತ್ತರಿಸಲ್ಪಟ್ಟವು. ಗಾಡಿ ಮಾರುಕಟ್ಟೆಗೆ ಹೋಯಿತು. ತೂಕ, ಲೆಕ್ಕ. 2 ಸಾಲಗಳ ಮಧ್ಯೆ ಒಂದು ದಾರಿ ಕಾಣಿಸಿತು. ಎಲ್ಲವೂ ತೀರಲಿಲ್ಲ, ಆದರೆ ತಲೆ ಮೇಲಿನ ಭಾರ ಇಳಿಯಿತು. ಸೇಟು ಹೇಳಿದ, ದಾರಿ ಕೊನೆಗೂ ಸಿಕ್ಕಿತು ಅಲ್ವೇ? ಕೈಲಾಶಿಗೆ ಅಷ್ಟೇ ಸಾಕಾಯಿತು. ಮನೆಗೆ ಹಿಂತಿರುಗಿದಾಗ ಚೂಲೆಯ ಬೆಂಕಿ ಮತ್ತೆ ಉರಿಯುತ್ತಿತ್ತು. ಅವನು ಆಕಾಶದ ಕಡೆ ನೋಡಿದ. ಚಳಿ ಇರುತ್ತದೆ, ಸಾಲ ಇರುತ್ತದೆ. ಆದರೆ ಅವನು ತಿಳಿದಿದ್ದ, ಸಾಲ ಚಳಿಗೆ ಮೊದಲು ಬರುತ್ತದೆ, ಆದರೆ ಆಸೆ ಪ್ರತಿ ಋತುವಲ್ಲೂ ಮೊಳಕೆ ಒಡೆಯುತ್ತದೆ.
ಆ ರಾತ್ರಿ ಕೈಲಾಶಿ ನಿದ್ದೆ ಮಾಡಿದ. ಹೊಳ ಚಳಿಯಾಚೆ ಬೆಳಕಿನಲ್ಲಿ ಉಸಿರಾಡುತ್ತಿತ್ತು. ಇದು ಕೇವಲ ಕಥೆಯಲ್ಲ, ಪ್ರತಿಯೊಬ್ಬ ರೈತನ ಜೀವನ ಇದಾಗಿರುತ್ತೆ. ಲಾಭ ನಷ್ಟದ ನಡುವೆ ಅವರು ಯಾವತ್ತೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲದೆ ತಾವು ಪೂಜಿಸುವ ಭೂಮಿಯನ್ನ ಇಷ್ಟಪಟ್ಟು ಶ್ರಮ ಪಡುತ್ತಲೇ ಇರುತ್ತಾರೆ. ಅದಕ್ಕೆ ಸರಿಯಾದ ಲಾಭ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಅವರ ಶ್ರಮದಲ್ಲಿ ಯಾವತ್ತೂ ಎಳ್ಳಿನಷ್ಟು ಕೂಡ ಕಡಿಮೆಯಾಗುವುದಿಲ್ಲ. ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೇನೆ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ. ಇಂತಹದೇ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.